ಪ್ರಿಯವುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನಿನ್ನನ್ನು ಕಾಪಾಡಿಕೋ. ಅದಕ್ಕೆ ಆಧಾರವಾಗಿ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 10ನೇ ವಚನ. ಅವರು ಭೂಮಿಯ ಮೇಲೆ ಬದುಕುವ ದಿವಸಗಳೆಲ್ಲ ನನಗೆ ಭಕ್ತಿಯಿಂದ ಇರುವುದನ್ನು ಕಲಿತು ತಮ್ಮ ಮಕ್ಕಳಿಗೂ ಬೋಧಿಸುವ ಹಾಗೆ ಅವರಿಗೆ ನನ್ನ ವಾಕ್ಯಗಳನ್ನು ಹೇಳಿಕೊಡು. ನೋಡ್ರಿ, ನಾವು ದೇವರ ವಾಕ್ಯವನ್ನು ಮಕ್ಕಳಿಗೆ ಬೋಧಿಸಬೇಕಂತ, ಮಕ್ಕಳನ್ನು ದೇವರ ಭಯಭಕ್ತಿಯಲ್ಲಿ ಬೆಳೆಸಬೇಕಂತ. ಮಕ್ಕಳು ದೇವರು ನಮಗೆ ಕೊಟ್ಟಿರುವಂಥ ಭಾಗ್ಯ. ಅವ್ರು ಹೇಗೋ ಬೆಳೀಲೆಂಬುದಾಗಿ ಬಿಟ್ಟು ಬಿಡಬಾರದು, ದೇವರ ಭಯಭಕ್ತಿಯಲ್ಲಿ ಬೆಳೆಸಬೇಕು. ಮಂಗನಿಂದ ಮಾನವ ಎಂಬಂಥ ಸಿದ್ಧಾಂತವನ್ನು ಪ್ರಖ್ಯಾತಿಗೊಂಡಂಥ ಚಾರ್ಲ್ಸ್ ಡಾರ್ವಿನ್, ಅವನು ತನ್ನ ಮರಣದ ಹಾಸಿಗೆಯಲ್ಲಿರುವಾಗ ಹತ್ತಿರವಿರುವ ಸಭೆಯೊಳಗಿಂದ ಜನರು ಹಾಡುವ ಹಾಡುಗಳನ್ನು ಕೇಳುವಂತೆ ಕೋಣೆಯ ಕಿಟಕಿಗಳನ್ನು ತೆರೆಯಲು ಹೇಳಿದರಂತೆ. ಅವರ ಹತ್ತಿರದಲ್ಲಿರುವವರು ಅವರನ್ನು ನೋಡಿ, ಡಾರ್ವಿನ್ರವರೇ, ನೀವು ಮಂಗನಿಂದ ಮಾನವ ಎಂಬ ಆ ಸಿದ್ಧಾಂತವನ್ನು ನಿರೂಪಿಸಿದವರು, ಈಗ ನೀವು ಕ್ರೈಸ್ತ ನಂಬಿಕೆಯ ಮೇಲೆ ಹೇಗೆ ಆತುಕೊಳ್ಳುತ್ತಾ ಇದ್ದೀರಾ ಎಂಬುದಾಗಿ ಕೇಳಿದ್ರಂತೆ. ಆಗ ಡಾರ್ವಿನ್ ಅವರು ಹೇಳಿದ್ರಂತೆ, ಅದು ನನ್ನ ಯೌವನ ಕಾಲದ ಕಾಲ್ಪನಿಕ ಕತೆ ಎಂಬುದಾಗಿ ಉತ್ತರ ಕೊಟ್ರಂತೆ. ಅವರು ತಮ್ಮ 22ನೇ ವಯಸ್ಸಿನಲ್ಲಿ ಥಿಯಾಲಜಿನ ಓದನ್ನು ಮುಗಿಸಿದಂಥ ಡಾರ್ವಿನ್ ಅವರು ದೇವರ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ, ಸಭೆಯಲ್ಲಿ ಸೇರಲು ಬಯಸದೆ, ಮಾನವ ಸೃಷ್ಟಿಯ ಬಗ್ಗೆ ತಪ್ಪಾದ ಸಿದ್ಧಾಂತವನ್ನು ಲೋಕಕ್ಕೆ ತೋರಿಸಿದರು. ಡಾರ್ವಿನ್ನರ ಪರಿಣಾಮ ಗುರಿಯನ್ನು ಅಂಗೀಕರಿಸುವ ಲೋಕ ಅವರ ಕೊನೆಯ ಮಾತುಗಳನ್ನು ಈ ದಿನಗಳಲ್ಲಿ ಮರೆತು ಬಿಟ್ಟಿತು. ಲೋಕಜ್ಞಾನವು ವಿಜ್ಞಾನವು ಬೆಳೆದು ನಿಂತಿರುವ ಈ ಕಾಲದಲ್ಲಿ ದೇವರನ್ನು ಬಿಟ್ಟು ದಾರಿ ತಪ್ಪುವಂತೆ ಮಾಡುವ ಪರಿಸ್ಥಿತಿಗಳು ಲೋಕದಲ್ಲಿ ಅನೇಕ ಕಾಣಲ್ಪಟ್ಟರು. ಕರ್ತನು ಅವರ ರಕ್ಷಣೆಯನ್ನು ಮರೆಯದೆ, ಅವರ ಮೇಲಿರುವ ನಂಬಿಕೆಯನ್ನು ಬಿಟ್ಟು ಬಿಡದೆ, ಸಂದೇಹ ಪಡದೆ ಇರುವಂಥ ಸ್ಥಿರತೆಯು ನಮ್ಮ ಯುವ ಪೀಳಿಗೆಗೆ ಬೇಕಾಗಿದೆ. ಇದಕ್ಕೆ ದೇವರ ಬಲವು, ದೇವರ ನಡೆಸುವಿಕೆಗೂ, ಅದು ಮಾತ್ರವಲ್ಲ, ನಮ್ಮ ಮುಂದೆ ಬರುವ ಸಂತತಿಗೆ ಮರೆಮಾಡದೆ ದೇವರ ರಕ್ಷಣೆಯ ಸಂದೇಶವನ್ನು ನಾವು ತಿಳಿಸಬೇಕು. ಯಹೂದ್ಯರು ದೇವರ ಬಗ್ಗೆ ಚಿಕ್ಕ ವಯಸ್ಸಿನಲ್ಲೇ ತಮ್ಮ ಮಕ್ಕಳಿಗೆ ಬೋಧಿಸಲು ಆಜ್ಞೆ ಹೊಂದಿದರು. ಮೋಶೆ ತನ್ನ ತಾಯಿಯ ಬಳಿ ಬೆಳೆಯುತ್ತಿದ್ದಾಗಲೇ ದೇವರ ಬಗ್ಗೆ ತಿಳಿದುಕೊಂಡನು. ಅದುವೇ ಅವನು ಮುಂದಿನ ದಿನದಲ್ಲಿ ಕರ್ತನಿಗಾಗಿ ಒಬ್ಬ ದೊಡ್ಡ ನಾಯಕನಾಗಿ ನಿಲ್ಲುವಂತೆ ಮಾಡಿತು. ಪೌಲನು ತಿಮೋತಿಯ ಬಗ್ಗೆ ಹೇಳುವಾಗ, ನಿನ್ನ ಅಜ್ಜಿ ಮತ್ತು ನಿನ್ನ ತಾಯಿಯಲ್ಲಿರುವಂಥ ಆ ನಂಬಿಕೆ ನಿನ್ನೊಳಗೂ ಸಹ ಇದೆ ಎಂಬುದಾಗಿ ಹೇಳಿದನು. ನೋಡ್ರಿ, ಹಾಗಾದರೆ ಅವನ ಅಜ್ಜಿ ತಾಯಿ ಅವನ ಮೇಲೆ ದೇವರ ವಾಕ್ಯವನ್ನು ಬೋಧಿಸಿ ಹೇಳಿದ್ದಾರೆ. ಆದುದರಿಂದ ಆ ದೇವ ಭಯಭಕ್ತಿಯ ಜೀವನ ಅವನಲ್ಲಿ, ಆ ನಂಬಿಕೆಯ ಜೀವನ ಉಂಟಾಯಿತು. ಇವತ್ತು ನಮ್ಮ ಜೀವಿತದಲ್ಲಿ ಹೇಗಿದ್ದೇವೆ? ನಮ್ಮ ಮಕ್ಕಳ ಕಾರ್ಯದಲ್ಲಿ ಇವತ್ತು ಯಾವಾಗಲೂ 100 ಮಾರ್ಕ್ ತಗೋ ಮಗ, ನೀ ಫಸ್ಟ್ ಕ್ಲಾಸ್ ಬರಬೇಕು, ಫಸ್ಟ್ ರ್ಯಾಂಕ್ ಬರಬೇಕು, ಲೋಕದ ಜ್ಞಾನಕ್ಕೆ ನಾವು ಹೆಚ್ಚು ಮಹತ್ವವನ್ನು ಕೊಡುತ್ತಾ ಇದ್ದೇವೆ. ಮಕ್ಕಳಿಗೆ ಪ್ರಾರ್ಥನೆಯನ್ನು ಕಲಿಸ್ರಿ, ಮಕ್ಕಳಿಗೆ ದೇವರ ವಾಕ್ಯವನ್ನು ಕಲಿಸ್ರಿ, ಮಕ್ಕಳು ದೇವರಿಗೆ ಗೌರವ ಕೊಡಬೇಕೆಂಬುದಾಗಿ ಕಲಿಸ್ರಿ, ದೇವರ ಪ್ರೀತಿಸುವುದನ್ನು ಕಲಿಸ್ರಿ. ಆಗ ಅವರು ಒಂದು ಕಾಲಕ್ಕೂ ಸಹ ಅವರು ಸ್ತೋತ್ರ ತಪ್ಪಿ ಹೋಗುವುದಿಲ್ಲ. ಆದ್ದರಿಂದ ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲೇ ದೇವರ ಭಯಭಕ್ತಿಯನ್ನು ನಿಮ್ಮ ಮಕ್ಕಳಿಗೆ ಕಲಿಸಿ ಅವರು ದೇವ ಭಯಭಕ್ತಿಯಲ್ಲಿ ಬೆಳೀಲಿಕ್ಕೆ ಸಹಾಯ ಮಾಡಿರಿ. ನಿಶ್ಚಯವಾಗಿ ಅವರು ಯೌವನ ಕಾಲ ಬರುವಾಗ ಆ ದೇವರ ವಾಕ್ಯಗಳು, ದೇವರ ಭಯ, ಪಾಪ ತುಂಬಿದ ಲೋಕದಲ್ಲಿ ಸ್ತೋತ್ರ ಅವರನ್ನು ಕಾಪಾಡುವಂಥದ್ದಾಗಿದೆ. ಆಗ ಅವರು ದಾರಿ ತಪ್ಪಿ ಹೋಗುವುದಿಲ್ಲ. ಆದುದರಿಂದ ಮುಂದಿನ ಸಂತತಿಗಳಿಗೆ ಉತ್ತರವಾದಿಗಳಾಗಿದ್ದೇವೆ ಎಂಬುದಾಗಿ ತಿಳಿದುಕೊಂಡು ಸ್ತೋತ್ರ ನಮ್ಮ ಸಂತತಿಗೆ, ನಮ್ಮ ಮಕ್ಕಳಿಗೆ ದೇವರ ಬಗ್ಗೆ ತಿಳಿಸೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಎಸಪ್ಪ ದೇವರೇ, ನಿನ್ನ ವಚನಗಳನ್ನು ಮಕ್ಕಳಿಗೆ ಕಲಿಸಬೇಕೆಂಬುದಾಗಿ ನೀವು ಈ ದಿನ ಮಾತನಾಡಿದ್ದೀರ. ಅನೇಕ ವೇಳೆಗಳಲ್ಲಿ
ನಾವು ಮಕ್ಕಳನ್ನು ಎಲ್ಲದರಲ್ಲಿ ಬೆಳೆಸ್ತೇವೆ, ಆದರೆ ದೇವರ ಭಯ ಭಕ್ತಿ ಸಭೆಯ ವಿಷಯದಲ್ಲಿ ಆತ್ಮಿಕ ಕಾರ್ಯಗಳಲ್ಲಿ ನಾವು ಮರೆತು ಬಿಡ್ತೇವಪ್ಪ. ನಾವು ಹಾಗಿರದೆ ಮಕ್ಕಳನ್ನು ದೇವರ ಭಯಭಕ್ತಿಯಲ್ಲಿ ಬೆಳೆಸಿ ನಿನ್ನ ನಾಮವನ್ನು ಘನಪಡಿಸಲಿಕ್ಕೆ ಸಹಾಯ ಮಾಡಿರಿ. ಮಕ್ಕಳು ದಾರಿ ತಪ್ಪಿ ಹೋಗದೆ ತಂದೆ ತಾಯಿಗೆ ವಿಧೇಯರಾಗಿ, ದೇವರಿಗೆ ವಿಧೇಯರಾಗಿ, ದೇವರನ್ನು ಸನ್ಮಾನಿಸುವ ಮಕ್ಕಳಾಗಿ ಮಾರ್ಪಡಿಸ್ರಿ ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಮಕ್ಕಳಿಗೆ ದೇವರ ಭಯಭಕ್ತಿಯನ್ನು ಬೋಧಿಸೋಣ, ಭಯಭಕ್ತಿಯಲ್ಲಿ ಬೆಳೆಯಲು ಕಲಿಸೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.